बोलो भारत माता की, बोलो भारत माता की. ಇಲ್ಲಿರುವಂತ ಎಲ್ಲರಿಗೂ ಆತ್ಮೀಯರು, ನಮ್ಗೆಲ್ಲರಿಗೂ ನಾಯಕರು, ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯನ್ನ ಹಿಂದೆಂದೂ ಕಾಣದಂತ ಪ್ರಗತಿ ಪಥದಲ್ಲಿ ತೆಗೆದುಕೊಂಡು ಹೋಗ್ತಿರುವಂತ, ಕೇಂದ್ರದಲ್ಲಿ ಕರ್ನಾಟಕದ ಒಂದು ಭಾಗವಾಗಿ, ಕರ್ನಾಟಕದ ಒಂದು ಕಣ್ಣಾಗಿ, ಕರ್ನಾಟಕದ ಎಲ್ಲ ವಿಷಯಗಳನ್ನು ಕೇಂದ್ರದಲ್ಲಿ ಸಮರ್ಪಕವಾಗಿ ಪ್ರತಿನಿಧಿಸುತ್ತಿರುವಂತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಜೊತೆ ಸತತವಾಗಿ ಇದ್ದು ಅವರೆಲ್ಲ ಕಾರ್ಯಗಳಿಗೆ ಕೈ ಜೋಡಿಸುತ್ತಿರುವಂತ ಆರ್ಟಿಕಲ್ 370 ಆಗಲಿ, ಹೊಸ ಸಂಸದ ಭವನ ಆಗಲಿ, ಈ ರೀತಿಯ ಎಲ್ಲ ದೇಶದ ಲ್ಯಾಂಡ್ಮಾರ್ಕ್ ಅಂತ ನಾವು ಹೇಳ್ತೇವೆ, ಆ ರೀತಿಯ ಎಲ್ಲ ಕಾರ್ಯಕ್ರಮಗಳಲ್ಲಿ ಅದಕ್ಕೆ ಪ್ರಧಾನಮಂತ್ರಿಗಳ ಜೊತೆ ಕಾರಣಭೂತರಾದ ನಮ್ಮೆಲ್ಲರ ನಾಯಕನಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರೇ, ಇನ್ನೊಬ್ಬ ಆತ್ಮೀಯರು, ಶಾಸಕರು, ಸಂಘಟಕರು ಆದ ಶ್ರೀ ಮಹೇಶ್ ತೆಂಗಿನಕಾಯಿ ಅವರೇ, ನಮ್ಮ ಮಿತ್ರರು, ಕುಂದಗೋಳ ಭಾಗದ ಶಾಸಕರು ಆದ ಶ್ರೀ ಎಂ.ಆರ್. ಪಾಟೀಲ್ ಅವರೇ, ಘನವೆತ್ತ ಮೇಯರಾದ ಶ್ರೀಮತಿ ವೀಣಾ ಬಾರ್ವಾಡ್ ಅವರೇ, ನಮ್ಮ ಹೊಸದಾಗಿ ಡಿ.ಸಿ ಆಗಿ ಬಂದು ಅತ್ಯಂತ ಕಡಿಮೆ ಟೈಮ್ನಲ್ಲಿ ಜನರ ಮನಸ್ಸನ್ನ ಗೆದ್ದಿರುವಂತ ಡಿ.ಸಿ ಆದ ಶ್ರೀಮತಿ ದಿವ್ಯಾ ಅವರೇ, ಹಾಗೂ ನಮ್ಮ ಪೊಲೀಸ್ ಕಮಿಷನರ್ ಅವರೇ, SP ಅವರೇ, ಹಾಗೂ ಇಲ್ಲಿ ನೆರೆದಿರುವಂತ ಎಲ್ಲ ಆತ್ಮೀಯ ಗಣ್ಯರೇ, ಹಿರಿಯರೇ, ಇವತ್ತು ನಮ್ಮ ಹುಬ್ಬಳ್ಳಿ ಧಾರವಾಡಕ್ಕೆ ಇನ್ನೊಂದು ದೊಡ್ಡ ಗರಿಮೆ, ಇನ್ನೊಂದು ದೊಡ್ಡ ಹಿರಿಮೆ. ನಾವ್ಯಾರು ಅನ್ಕೊಂಡಿದ್ದಿಲ್ಲ ಹುಬ್ಬಳ್ಳಿಯಲ್ಲಿ ಏರ್ಪೋರ್ಟ್ ಆಗ್ತೈತಿ ಅಂತ ಹೇಳಿ. ಈ ರೀತಿಯ ಏರ್ಪೋರ್ಟ್ ಆಗ್ಬೋದು ಅನ್ನುವಂತ ಸಾಧ್ಯತೆಯನ್ನು ಮಾಡಿಸಿ ತೋರಿಸಿದವರು ಆಗ ಶ್ರೀ ಪ್ರಹ್ಲಾದ್ ಜೋಶಿ ಅವರು. ಅನಂತ್ ಕುಮಾರ್ ಅವರು ಕೇಂದ್ರದಲ್ಲಿ ಮಂತ್ರಿಗಳಿದ್ದಾಗ ಅವರಿಗೆ ಬೆನ್ನತ್ತಿ ಅವ್ರ ಮೂಲಕ ಹುಬ್ಬಳ್ಳಿಗೆ ಒಂದು ಏರ್ಪೋರ್ಟ್ ಅನ್ನು ಮಾಡಿಕೊಂಡು, ಅದಾದ ಏರ್ಪೋರ್ಟ್ ಆದ ನಂತರ ಸಾಕಷ್ಟು ಜನ ಅಂತಿದ್ರು ಇಲ್ಲಿ ಏರ್ಪೋರ್ಟ್ ಆಗೈತೆ, ಆದ್ರೆ ಇಲ್ಲಿ ವಿಮಾನಗಳು ಹಾಕವೋ ಇಲ್ಲೋ ಅಂತ ಹೇಳಿ. ಆದ್ರೆ ಇವತ್ತು ವಿಮಾನಗಳು ಭಾರತದ ಎಲ್ಲಾ ಮೂಲೆಗಳು, ಇವತ್ತು ಮದ್ರಾಸ್ ತೋರಿ, ಹೈದರಾಬಾದ್ ತೋರಿ, ಬೆಂಗಳೂರು, ಬಾಂಬೆ, ಡೆಲ್ಲಿ ಎಲ್ಲಾ ಕಡೆಗೂ ಇವತ್ತು ಹುಬ್ಬಳ್ಳಿಯಿಂದ ವಿಮಾನ ಹಾರಾಟ ಅಂತಂದ್ರ ಅದಕ್ಕೆ ಕಾರಣೀಭೂತರು ಶ್ರೀ ಪ್ರಹ್ಲಾದ್ ಜೋಶಿ ಅವರು. ನಮ್ಗ ವಿಧಾನಸೌಧದ ಗೋಶಾಲೆಯಲ್ಲಿ ಎಲ್ಲಾ ಶಾಸಕರು ನಮ್ಗೆ ಜೋಕ್ ಮಾಡ್ತಿರ್ತಾರೆ, ನನಗೆ ಮೇಷಿನ ಎಮಾರಿಗೆ, ನಿಮ್ಗೇನಪ್ಪ ಎಲ್ಲ ಕೆಲಸ ಮಾಡಿಸ್ಕೊಳ್ಳೋದು ಬಹಳ ಸರಳ, ನಿಮ್ಮ ನಾಯಕರ ನಿಮ್ ಕೆಲಸ ಇದೈತಿ ಅಂತ ಹೇಳಿದ್ರೆ ಸಾಕು, ಅವ್ರ ಎಲ್ಲ ಆದಾಯ ಬೆನ್ನತ್ತಿ ಕೆಲಸ ಮಾಡಿಸ್ಬಿಡ್ತಾರಂತೆ. ಹಾಗಾಗಿ ಅವರ ಕ್ಷೇತ್ರದಲ್ಲಿ ಶಾಸಕರಾಗಿ ಅವ್ರ ಕೆಳಗೆ ಕೆಲಸ ಮಾಡೋದು ನಮಗೊಂದು ದೊಡ್ಡ ಭಾಗ್ಯ. ಯಾವುದೋ ಒಂದು ಕೆಲಸ ಇರಲಿ, ಇಂಥದ್ದಾಯ್ತು ಅಂತ ಹೇಳಿದ್ರೆ ಸಾಕು, ಅವರಾಗಲೇ 24 ತಾಸು ಅದ್ರ ಸಂಬಂಧ ಯಾವಾಗ ಫೋನ್ ಮಾಡಿದ್ರು ಕೂಡ ಅದಕ್ಕೆ ಸಣ್ಣ ಹುಡುಗರನ್ನು ಬೆನ್ನತ್ತಿ ಕೆಲಸ ಮಾಡ್ತಾರೆ. ಇವತ್ತು ಈ ವಿಮಾನ ನಿಲ್ದಾಣ, ಅದ್ರ ಬಗ್ಗೆ ಸಂಪೂರ್ಣವಾಗಿ ವಿಮಾನ ನಿಲ್ದಾಣ ಏನೈತಿ, ಅದ್ರದ್ದು ಏನ್ ಕೆಪಾಸಿಟಿ ಐತೆ ಅನ್ನೋದ್ರ ಬಗ್ಗೆ ಸಾಹೇಬರ ವಿವರವಾಗಿ ಹೇಳ್ತಾರೆ. ಅದ್ರ ಬಗ್ಗೆ ನಾನು ಹೆಚ್ಚು ಮಾತಾಡಕ್ ಹೋಗುದಿಲ್ಲ. ಆದ್ರೆ ಅವ್ರು ಮಾಡಿದಂತ ಕೆಲಸ ಕಾರ್ಯಗಳ ಪಟ್ಟಿ ಎಷ್ಟು ದೊಡ್ಡದೈತೆ ಅಂತಂದ್ರೆ ಅದ್ರ ಸಂಬಂಧ ಒಂದು ಬ್ರೋಷರ್ ಮಾಡ್ಬೇಕಂತ ಹೇಳಿ ವಿಚಾರ ಮಾಡಿತ್ತು. ಏನೇನ್ ಕೆಲಸ ಮಾಡಿದಾರೆ ಅದನ್ನ ಜನರಿಗೆ ತಿಳಿಸುವಂತ ಕೆಲಸ ಮಾಡಿದಂತ ಆ ಪುಸ್ತಕ ಸುಮಾರು ಒಂದು 300-400 ಪೇಜ್ ಅಷ್ಟು ದೊಡ್ಡದ. ಏನೇನಾದ್ರು ಕೆಲಸ ಮಾಡ್ಯಾರ ಅಂತ ಹೇಳ್ಬೇಕಂದ್ರೆ ಅದನ್ನ ದೊಡ್ಡ ಚಾಲೆಂಜ್ ಅಂತಂದ್ರೆ ಅದನ್ನ ಸಣ್ಣದು ಮಾಡಿ ಹೆಂಗೆ ಜನರಿಗೆ ಮುಟ್ಟಿಸ್ಬೇಕು ಅನ್ನೋದು ಒಂದು ದೊಡ್ಡ ಚಾಲೆಂಜ್ ಆಗ್ತದೆ. ಬೇರೆ MP ಗಳಿಗೆ, ಬೇರೆ ಜನಪ್ರತಿನಿಧಿಗಳಿಗೆ ನಾವೇನ್ ಕೆಲಸ ಮಾಡ್ಬೇಕಂತ ಹೇಳ್ಬೇಕಂತ ಅವ್ರು ವಿಚಾರ ಮಾಡಿ ಅವರು ಬ್ರೋಷರ್ದಲ್ಲಿ ಅಥವಾ ಪುಸ್ತಕದಲ್ಲಿ ಹಾಕ್ಬೇಕಾಗ್ತದೆ. ಆದ್ರೆ ಶ್ರೀ ಪ್ರಹ್ಲಾದ್ ಜೋಶಿ ಅವರ ಕೆಲಸ ಅಂತಂದ್ರೆ ಅವ್ರು ಏನ್ ಕೆಲಸ ಮಾಡ್ಯಾರ ಅದನ್ನ ನಾವ್ ಹೆಂಗ್ ಕಡಿಮೆ ಮಾಡಿ ಜನರು ಮುಂದಿಡ್ಬೇಕು ಅಂತೇಳಿ ಈ ರೀತಿ ಹಲವು ಕಾರ್ಯ ಮಾಡಿದಂತ ಶ್ರೀ ಪ್ರಹ್ಲಾದ್ ಜೋಶಿ ಅವರು ನಮ್ಮ ಲೋಕಸಭಾ ಸದಸ್ಯರಾಗಿ ನಮ್ಮನ್ನೆಲ್ಲ ಪ್ರತಿನಿಧಿಸುತ್ತಿರೋದು ನಮ್ಗೆಲ್ಲ ದೊಡ್ಡ ಸೌಭಾಗ್ಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಚ್ಛೆ ಪಡ್ತೇನೆ. ಈಗ
ನಾನು ಹೆಚ್ಚು ಮಾತಾಡಿದೆ. ಶ್ರೀ ಪ್ರೈಮ್ ಮಿನಿಸ್ಟರ್ ಇನ್ನೂ ಸ್ವಲ್ಪ ಟೈಮ್ನಲ್ಲಿ ಜಾಯ್ನ್ ಮಾಡ್ತಿದ್ದಾರೆ. ಶ್ರೀ ಪ್ರಹ್ಲಾದ್ ಜೋಶಿ ಕೂಡ ಮಾತಾಡ್ತಿದ್ದೆ. ಮತ್ತೊಮ್ಮೆ ಈಗ ನಮ್ಮದೊಂದು ಸೌಭಾಗ್ಯ ಐತಿ, ಇನ್ನೊಮ್ಮೆ ಅವರ ಲೋಕಸಭಾ ಸದಸ್ಯರಾಗಿ ಕಳಿಸಿ ಈ ಭಾಗದ ಇನ್ನೂ ಹೆಚ್ಚಿನ ಅಭಿವೃದ್ಧಿಗೆ ನಾವೆಲ್ಲ ಕೈ ಜೋಡಿಸೋಣ ಅಂತ ಹೇಳ್ಕೊಂಡು ನನ್ನ 4 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.